ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಫೈನಾನ್ಸಿಂಗ್ ಡಿಸಿಷನ್ಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ಸ್ವಲ್ಪ ಇವತ್ತೊಂದು ಗ್ಲಾನ್ಸ್ ಕೊಟ್ಬಿಡ್ತೀನಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಒನ್ನು ಇನ್ವೆಸ್ಟ್ಮೆಂಟ್ ಡಿಸಿಷನ್ನು, ಸೆಕೆಂಡ್ ಒನ್ ಫೈನಾನ್ಸಿಂಗ್ ಡಿಸಿಷನ್, ಥರ್ಡ್ ಒನ್ ಡಿವಿಡೆಂಡ್ ಡಿಸಿಷನ್ ಅಂದ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದೇನಿಲ್ಲ, ಡಿಸಿಷನ್ ರಿಗಾರ್ಡಿಂಗ್ ದಿ ಹೌ ಮಚ್ ಅಮೌಂಟ್ we can be invested into current assets and how much amount invested into fixed assets. ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಮತ್ತು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ದಟ್ ಡಿಸಿಷನ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದ್ಬಿಟ್ಟು. ಕರೆಂಟ್ ಅಸೆಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಏನು ಅಂದರೆ ದಿ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಈಸಿಲಿ, ಅಂದರೆ ಅಥವಾ ಶಾರ್ಟ್ ಟರ್ಮ್ ಅಸೆಟ್ಸ್ ಅಂತ ಕರಿತೀವಿ. 1 ಇಯರ್ ಒಳಗಡೆ ಯಾವ ಅಸೆಟ್ಸನ್ನು ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು ಅದಕ್ಕೇನಂತ ಕರಿತೀವಿ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ, ಅಥವಾ ವ್ಯಾಲಿಡಿಟಿ 1 ಇಯರ್ ಒಳಗಡೆ ಇರ್ತಕ್ಕಂಥದ್ದು. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ದಿ ಅಸೆಟ್ಸ್ ವಿಚ್ ಹ್ಯಾವ್ ಲಾಂಗ್ ಲೈಫ್ ಇರ್ತಕ್ಕಂಥ ಅಸೆಟ್ಸನ್ನು ಏನಂತ ಕರಿತೀವಿ, ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಈ ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದಕ್ಕೆ ರಿಲೇಟೆಡ್ ಆಗಿರೋ ಡಿಸಿಷನ್ ಏನಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ಸೆಕೆಂಡ್ ಟೈಪ್ ಆಫ್ ಡಿಸಿಷನ್ ಯಾವುದಂದರೆ ಫೈನಾನ್ಸಿಂಗ್ ಡಿಸಿಷನ್. ಫೈನಾನ್ಸಿಂಗ್ ಡಿಸಿಷನ್ ಅಂದರೆ ನಮ್ಮ ಬಿಸ್ನೆಸ್ಸಿಗೆ ಬೇಕಾದಂಥ ಫೈನಾನ್ಸನ್ನು ನಾವು 2 ಸೋರ್ಸಸ್ಸಿಂದ ರೈಸ್ ಮಾಡ್ಬೋದು. ಒಂದು ಈಕ್ವಿಟಿಯಿಂದ, ಇನ್ನೊಂದು ಡೆಟ್ಟಿಂದ. ಈಕ್ವಿಟಿ ಅಂದರೆ ಓನರ್ಸ್ ಕ್ಯಾಪಿಟಲ್, ಓನರ್ಸಿಂದ ಕಲೆಕ್ಟ್ ಮಾಡೋ ಅಮೌಂಟು. ಡೆಟ್ ಅಂದರೆ ಬಾರೋಯರ್ಸ್ ಫಂಡ್, ಅದರ್ ದ್ಯಾನ್ ದಿ ಓನರ್ಸು ನಾವು ಬೇರೆಯವರಿಂದ ಅಮೌಂಟನ್ನು ಕಲೆಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಡೆಟ್ ಅಂದ್ಬಿಟ್ಟು. ಸೊ 2 ಸೋರ್ಸಸ್ ಇರೋದು ನಮಗೆ ಫೈನಾನ್ಸನ್ನು ಕಲೆಕ್ಟ್ ಮಾಡೋದಕ್ಕೆ, ಒಂದು ಈಕ್ವಿಟಿ ಮತ್ತು ಇನ್ನೊಂದು ಡೆಟ್. ಈಕ್ವಿಟಿನಲ್ಲಿ ಎಷ್ಟು ತರಬೇಕು, ಡೆಟ್ ಮುಖಾಂತರ ಎಷ್ಟು ಅಮೌಂಟನ್ನು ನಾವು ರೈಸ್ ಮಾಡಬೇಕು ಫೈನಾನ್ಸನ್ನು, ಇದಕ್ಕೆ ರಿಲೇಟೆಡ್ ಆಗಿರೋ ಈ ಪ್ರಪೋರ್ಷನನ್ನು ಇದು ಮಾಡೋದು. ಈಗ ನನಗೆ 100% ಕ್ಯಾಪಿಟಲ್ ಬೇಕಂದರೆ ಅದರಲ್ಲಿ ಎಷ್ಟು ಪರ್ಸೆಂಟು ಈಕ್ವಿಟಿ ಮುಖಾಂತರ ತರಬೇಕು, ಎಷ್ಟು ಪರ್ಸೆಂಟು ಡೆಟ್ ಮುಖಾಂತರ ತರಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು. ಆ ಡಿಸಿಷನನ್ನು ಏನಂತ ಕರಿತೀವಿ, ಫೈನಾನ್ಸಿಂಗ್ ಡಿಸಿಷನ್ ಅಂತ ಕರಿತೀವಿ. ಅದೇ ರೀತಿ ಒನ್ ಮೋರ್ ಇಂಪಾರ್ಟೆಂಟ್ ಡಿಸಿಷನ್ ಯಾವುದಂದರೆ ಡಿವಿಡೆಂಡ್ ಡಿಸಿಷನ್. ಡಿವಿಡೆಂಡ್ ಡಿಸಿಷನ್ ಅಂತಂದರೆ ಒಂದು ಕಂಪನಿ ಅರ್ನ್ ಮಾಡಿರೋ ಪ್ರಾಫಿಟಲ್ಲಿ ಎಷ್ಟು ಪೋರ್ಷನನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತು ಎಷ್ಟು ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಉಳಿಸ್ಕೊಳ್ಳೋದು. ಡಿವಿಡೆಂಡ್ ಅಂದರೆ ಏನು, ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ಏನಂದರೆ, ಈಗ 100 ರೂಪೀಸ್ ಪ್ರಾಫಿಟ್ ಬಂದಿದೆ ಅಂದರೆ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡ್ತೀವಿ, ಔಟ್ ಆಫ್ 100 ರೂಪೀಸಲ್ಲಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡ್ತೀರಾ ಅದು ಡಿವಿಡೆಂಡ್. ಶೇರ್ ಹೋಲ್ಡರ್ಸ್ಗೆ ಕೊಟ್ಟು ಇನ್ನು ಎಷ್ಟು ಉಳ್ಕೊಂಡಿರುತ್ತೆ, ಎಷ್ಟು ಉಳಿಸ್ಕೊತೀವಿ ನಾವು ಬಿಸ್ನೆಸ್ಸಲ್ಲಿ, ಅದನ್ನು ಏನಂತ ಕರಿತೀವಿ, ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ಇದು ರಿಟೈನ್ಡ್ ಅರ್ನಿಂಗನ್ನು ಚೀಪೆಸ್ಟ್ ಸೋರ್ಸ್ ಆಫ್ ಫೈನಾನ್ಸ್ ಅಂತ ಕರಿತೀವಿ. ಯಾಕೆಂದರೆ 1 ರೂಪಾಯಿ ಕೂಡ ಎಕ್ಸ್ಟ್ರಾ ಕಾಸ್ಟ್ ಇನ್ಕರ್ಡ್ ಆಗದೆ ಬಿಸ್ನೆಸ್ಗೆ ಸಿಗ್ತಕ್ಕಂಥ ಅಮೌಂಟ್ ಅಂದ್ಬಿಟ್ಟು. ಈಗ 100 ರೂಪೀಸ್ ಇದೆ, ನಾವು ಶೇರ್ ಹೋಲ್ಡರ್ಸ್ಗೆ 60 ರೂಪೀಸ್ ಕೊಟ್ವಿ ಅಂತ ಅಂದರೆ ಆ 60 ರೂಪೀಸು ಡಿವಿಡೆಂಡ್ ಆಯಿತು. ಇನ್ನು ಎಷ್ಟು ಉಳಿಸ್ಕೊಂಡಿದ್ದೀವಿ, 40 ರೂಪೀಸ್, ಅದು ರಿಟೈನ್ಡ್ ಅರ್ನಿಂಗ್ಸ್. ಇನ್ ಕೇಸ್ 100 ರೂಪೀಸಲ್ಲಿ ನಾವು ಶೇರ್ ಹೋಲ್ಡರ್ಸ್ಗೆ 80 ರೂಪೀಸ್ ಕೊಟ್ವಿ ಅಂದ್ಕೊಳ್ಳಿ, ಆವಾಗ 80 ರೂಪೀಸ್ ಏನಾಯಿತು, ಡಿವಿಡೆಂಡ್ ಆಯಿತು. ಇನ್ ರಿಮೈನಿಂಗ್ 20 ರೂಪೀಸ್ ಏನಾಯಿತು, ರಿಟೈನ್ಡ್ ಅರ್ನಿಂಗ್ಸ್. ಸೊ ಪೋರ್ಷನ್ ಆಫ್ ಬಂದಿರೋ ಪ್ರಾಫಿಟಲ್ಲಿ ಎಷ್ಟು ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಶೇರ್ ಹೋಲ್ಡರ್ಸ್ ಅಂತ ಎಷ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಡಿವಿಡೆಂಡ್. ದಿ ಪೋರ್ಷನ್ ಆಫ್ ಪ್ರಾಫಿಟ್ ವಿಚ್ ಈಸ್ ರಿಟೈನ್ಡ್ ಬೈ ದಿ ಬಿಸ್ನೆಸ್ ಅಂತ ಅಂದರೆ ದಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್. ಎಷ್ಟು ಉಳಿಸ್ಕೊಂಡಿದ್ದೀವಿ ಅದು ರಿಟೈನ್ಡ್ ಅರ್ನಿಂಗ್ಸು, ಎಷ್ಟು ಶೇರ್ ಹೋಲ್ಡರ್ಸಿಗೆ ಕೊಟ್ವಿ ಅದು ಡಿವಿಡೆಂಡ್. ಸೊ ಇವತ್ತಿನ ಕ್ಲಾಸಲ್ಲಿ ಏನಂತಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಡಿಸಿಷನ್. ಈ ಡಿಸಿಷನ್ ತೊಗೊಬೇಕಲ್ಲ, ಬಂದಿರೋ ಪ್ರಾಫಿಟಲ್ಲಿ ಎಷ್ಟನ್ನು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂದ್ಬಿಟ್ಟು ಪೇ ಮಾಡಬೇಕಂದ್ಬಿಟ್ಟು ಈ ಡಿಸಿಷನ್ ನಾವು ಸುಮ್ಮನೆ ಎಕ್ಸಾಂಪಲ್ ಹೇಳ್ಬಿಟ್ವಿ, 60 ರೂಪೀಸ್ ಕೊಟ್ವಿ, 70 ರೂಪೀಸ್ ಕೊಟ್ವಿ, ಸುಮ್ಮನೆ ಬ್ಲೈಂಡಾಗಿ ಅದನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪರ್ಸೆಂಟ್ ಆಫ್ ಪ್ರಾಫಿಟನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ರೂಪದಲ್ಲಿ ಕೊಡ್ತೀವಿ ಅಂದರೆ ಆ ಡಿಸಿಷನ್ ತೊಗೊಬೇಕಾದ್ರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ನಮಗೆ ಅಫೆಕ್ಟ್ ಮಾಡುತ್ತೆ. ಆ ನಂಬರ್ ಆಫ್ ಫ್ಯಾಕ್ಟರ್ಸನ್ನು ಕನ್ಸಿಡರೇಷನಿಗೆ ತೊಗೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಡಿವಿಡೆಂಡನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕಂತ. ಸೊ ಇವತ್ತು ಅದನ್ನು ಡಿಸ್ಕಸ್ ಮಾಡೋಣ. ಏನಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಡಿಸಿಷನ್.
ಸೊ ಬಂದಿರೋ ಪ್ರಾಫಿಟಲ್ಲಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡಿವಿಡೆಂಡ್ ಅಂತ ಕೊಡಬೇಕು ಅನ್ನೋದು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರೇಷನ್ಗೆ ತೊಗೊಬೇಕಂದ್ಬಿಟ್ಟು. ಫಸ್ಟ್ ಒನ್, ಅರ್ನಿಂಗ್ಸ್. Dividends are paid out of current and past year earnings. Therefore, earnings is a major determinant of the decision about dividend. ನಾವು ಡಿವಿಡೆಂಡ್ ಕೊಡ್ತಾ ಇರೋದು ಯಾವುದನ್ನ ನಮ್ಮ ಅರ್ನಿಂಗ್ಸ್ ಮೇಲೆ, ಅಂದರೆ ನಮ್ಮ ಪ್ರಾಫಿಟ್ ಎಷ್ಟಿದೆ ಅದ್ರ ಮೇಲೆ. ಮೇಯ್ನ್ ಫ್ಯಾಕ್ಟರ್ ಏನಂದರೆ ಅರ್ನಿಂಗ್ಸ್. ನೀವು ಡಿವಿಡೆಂಡ್ ಕೊಡಬೇಕಂದ್ರೆ ನಿಮಗೆ ಅರ್ನಿಂಗ್ಸ್ ಇರಬೇಕು. ಅರ್ನಿಂಗ್ಸ್ ಜಾಸ್ತಿ ಇದ್ದರೆ ಡಿವಿಡೆಂಡ್ ಜಾಸ್ತಿ ಕೊಡ್ತೀರಾ, ಅರ್ನಿಂಗ್ಸ್ ಕಡಿಮೆ ಅಂದರೆ ಡಿವಿಡೆಂಡನ್ನು ಕಡಿಮೆ ಕೊಡ್ತೀರಾ. ದ ಮೇಯ್ನ್ ಫ್ಯಾಕ್ಟರ್ ಏನಂದರೆ ಅರ್ನಿಂಗ್ಸ್. ಸೆಕೆಂಡ್ ಒನ್, ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್. ಬರೀ ಅರ್ನಿಂಗ್ಸ್ ಅಷ್ಟೆಲ್ಲ, ಅರ್ನಿಂಗ್ಸಲ್ಲಿ ಸ್ಟೆಬಿಲಿಟಿ ಇರಬೇಕು. ಅದರ್ ಥಿಂಗ್ಸ್ ರಿಮೈನಿಂಗ್ ದಿ ಸೇಮ್. ಅ ಕಂಪನಿ ಹ್ಯಾವಿಂಗ್ ಸ್ಟೇಬಲ್ ಅರ್ನಿಂಗ್ಸ್ ಈಸ್ ಇನ್ ಅ ಪೊಸಿಷನ್ ಟು ಡಿಕ್ಲೇರ್ ಹೈಯರ್ ಡಿವಿಡೆಂಡ್. ಆ್ಯಸ್ ಅಗೇನೆಸ್ಟ್ this, a company having unstable earnings is likely to pay a smaller dividend. ಅಂದರೆ ಯಾವ ಕಂಪನಿನಲ್ಲಿ ಅರ್ನಿಂಗ್ಸು ಸ್ಟೇಬಲ್ ಆಗಿರುತ್ತೆ, ಸ್ಟೇಬಲ್ ಆಗಿ ಯಾವ ಕಂಪನಿ ಅರ್ನಿಂಗ್ಸನ್ನು ಅರ್ನ್ ಮಾಡ್ತಾ ಇದೆ, ಸೊ ಆ ಕಂಪನಿ ಯಾವ ಪೊಸಿಷನಲ್ಲಿ ಇರುತ್ತೆ ಅಂದರೆ ಹೈಯರ್ ಡಿವಿಡೆಂಡನ್ನು ಪೇ ಮಾಡೋ ಪೊಸಿಷನಲ್ಲಿ ಇರುತ್ತೆ. ಯಾವ ಕಂಪನಿ ಅನ್ಸ್ಟೇಬಲ್ ಆಗಿ ಅರ್ನಿಂಗ್ಸ್ ಇರುತ್ತೆ, ಯಾವ ಕಂಪನಿ ಅನ್ಸ್ಟೇಬಲ್ ಆಗಿ ಅಮೌಂಟನ್ನು ಅರ್ನ್ ಮಾಡ್ತಾ ಇರುತ್ತೆ, ಸೊ ಆ ಕಂಪನಿ ಯಾವ ಪೊಸಿಷನಲ್ಲಿ ಇರುತ್ತೆ ಅಂದರೆ ಲೋಯರ್ ಡಿವಿಡೆಂಡನ್ನು ಪೇ ಮಾಡೋ ಪೊಸಿಷನಲ್ಲಿ ಇರುತ್ತೆ. ದಟ್ ಮೀನ್ಸ್ ಕ್ಲಿಯರ್ ಹೇಳೋದಂದರೆ ಎಲ್ಲಿ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಇರುತ್ತೆ ಅಲ್ಲಿ ಹೈಯರ್ ಡಿವಿಡೆಂಡನ್ನು ಪೇ ಮಾಡ್ಬೋದು. ಎಲ್ಲಿ ಸ್ಟೆಬಿಲಿಟಿ ಇರಲ್ಲ ಅರ್ನಿಂಗ್ಸಲ್ಲಿ, ಸೊ ಅನ್ಸ್ಟೇಬಲ್ ಅರ್ನಿಂಗ್ಸ್ ಇರುತ್ತಲ್ಲ, ಅಲ್ಲಿ ಡಿವಿಡೆಂಡ್ ನಾವು ಕೊಡೋದೇನಿರುತ್ತೆ ಸ್ಮಾಲರ್ ಅಮೌಂಟ್ ಆಫ್ ಡಿವಿಡೆಂಡನ್ನು ಪೇ ಮಾಡ್ತೀವಿ. ಥರ್ಡ್ ಒನ್, ಗ್ರೋತ್ ಆಪರ್ಚುನಿಟೀಸ್. Companies having good growth opportunities retain more money out of their earnings so as to finance the required investment. ಅಂತಂದರೆ ಯಾವ ಕಂಪನಿಗೆ ಗ್ರೋತ್ ಆಪರ್ಚುನಿಟೀಸ್ ಇರುತ್ತೆ, ಅಂದರೆ ಗ್ರೋತ್ ಆಗೋದಕ್ಕೆ ನಮಗೆ ತುಂಬಾ ಆಪರ್ಚುನಿಟೀಸ್ ಇದೆ ಅಂದರೆ ಆ ಕಂಪನಿ ರೀಟೈನ್ ಮಾಡೋದೇನು ಮಾಡುತ್ತೆ, ಜಾಸ್ತಿ ಮಾಡ್ತೀವಿ. ರೀಟೈನ್ಡ್ ಅರ್ನಿಂಗ್ಸ್ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ. ಯಾವ ಕಂಪನಿನಲ್ಲಿ ರೀಟೈನ್ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಡಿವಿಡೆಂಡ್ ಏನಾಗುತ್ತೆ ಕಡಿಮೆ ಆಗುತ್ತೆ. ದ ಡಿವಿಡೆಂಡ್ ಇನ್ ಗ್ರೋತ್ ಕಂಪನೀಸ್ ಇಸ್ ದೇರ್ ಫಾರ್ ಸ್ಮಾಲರ್ ದ್ಯಾನ್ ದಟ್ ಇನ್ ನಾನ್ ಗ್ರೋತ್ ಕಂಪನೀಸ್. ಅಂದರೆ ಈಗ ಒಂದು ಕಂಪನಿ ತುಂಬ ಚೆನ್ನಾಗಿ ಪ್ರಾಫಿಟನ್ನು ಅರ್ನ್ ಮಾಡಿದೆ, ಆ ಕಂಪನಿಗೆ ಗ್ರೋತ್ ಆಗೋದಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂದಾಗ ಬೇರೆ ಕಡೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಆವಾಗ ಬಂದಿರೋ ಅರ್ನಿಂಗ್ಸಲ್ಲಿ ಡಿವಿಡೆಂಡನ್ನು ಜಾಸ್ತಿ ಕೊಡಲ್ಲ, ಅದ್ರ ಬದಲಿಗೆ ಏನು ಮಾಡ್ತೀವಿ, ರೀಟೈನ್ಡ್ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ತೀವಿ. ಏನಕ್ಕೆ ಅಂದರೆ ಫ್ಯೂಚರಲ್ಲಿ ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟ್ ಬೇಕು. ಸೊ ಆವಾಗ ನಾವು ಉಳಿಸ್ಕೊಳ್ಳೋ ಅಮೌಂಟ್ ಜಾಸ್ತಿ ಆಗುತ್ತೆ, ಶೇರ್ ಹೋಲ್ಡರ್ಸಿಗೆ ಕೊಡೋ ಅಮೌಂಟು ಕಡಿಮೆ ಆಗುತ್ತೆ. ಎಲ್ಲಿ ಗ್ರೋತ್ ಇರೋದಿಲ್ಲ ಅಥವಾ ಗ್ರೋತ್ ಆಪರ್ಚುನಿಟೀಸ್ ಇರೋದಿಲ್ಲ, ಸೊ ಆವಾಗ ಬೇರೆ ಕಡೆ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ಉಳಿಸ್ಕೊಳ್ಳೋ ಅಮೌಂಟ್ ಅಂದರೆ ರೀಟೈನ್ಡ್ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ, ಡಿವಿಡೆಂಡ್ ಶೇರ್ ಹೋಲ್ಡರ್ಸಿಗೆ ಕೊಡೋ ಡಿವಿಡೆಂಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಗ್ರೋತ್ ಆಪರ್ಚುನಿಟೀಸ್ ಇರೋ ಕಂಪನೀಸಲ್ಲಿ ಡಿವಿಡೆಂಡ್ ಕಡಿಮೆ ಪೇ ಮಾಡ್ತೀವಿ, ನಾನ್ ಗ್ರೋತ್ ಆಪರ್ಚುನಿಟೀಸ್ ಏನಿರುತ್ತೆ ಅಲ್ಲಿ ಡಿವಿಡೆಂಡನ್ನು ಏನು ಮಾಡ್ತೀವಿ ಜಾಸ್ತಿ ಪೇ ಮಾಡ್ತೀವಿ. ನೆಕ್ಸ್ಟು ಕ್ಯಾಶ್ ಫ್ಲೋ ಪೊಸಿಷನ್. ಕಂಪನಿಯಲ್ಲಿ ಇರುತ್ತೆ ಒಂದು ಕ್ಯಾಶ್ ಫ್ಲೋ ಪೊಸಿಷನ್ ಕೂಡ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ. ಡಿವಿಡೆಂಡ್ಸ್ ಇನ್ವಾಲ್ವ್ಸ್ ಆನ್ ಔಟ್ಫ್ಲೋ ಆಫ್ ಕ್ಯಾಶ್. ಡಿವಿಡೆಂಡ್ ಅಂದ್ರೇನು, ಕಂಪನಿಯಿಂದ ಶೇರ್ ಹೋಲ್ಡರ್ಸ್ಗೆ ಕೊಡ್ತಕ್ಕಂಥ ಅಮೌಂಟ್. ಅಂದರೆ ಇಟ್ ಗೋಸ್ ಔಟ್ ಆಫ್ ದಿ ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ ಅಂದರೆ ಔಟ್ಫ್ಲೋ ಆಫ್ ಕ್ಯಾಶ್ ಅಂತ ಕರಿತೀವಿ. ಬೇರೆಯವರಿಂದ ಬಿಸ್ನೆಸ್ಸಿಗೆ ಬರ್ತಾ ಇದೆ ಅಂದರೆ ಇನ್ಫ್ಲೋ ಅಂತ ಕರಿತೀವಿ. ಸೊ ಡಿವಿಡೆಂಡು ನಮಗೆ ಯಾರು ಕೊಡ್ತಾ ಇರೋದಲ್ಲ, ನಾವು ಶೇರ್ ಹೋಲ್ಡರ್ಸಿಗೆ ಕಂಪನಿಯಿಂದ ಕೊಡೋದು ಅಂದರೆ ಕಂಪನಿಗೆ ಏನಾಗುತ್ತೆ ಔಟ್ಫ್ಲೋ ಆಗುತ್ತೆ. ಆ ಕಂಪನಿ ಮೇ ಬಿ ಪ್ರಾಫಿಟಬಲ್ ಬಟ್ ಶಾರ್ಟ್ ಆನ್ ಕ್ಯಾಶ್. ಸಮ್ ಸಿಚುವೇಶನ್ ಅಂದರೆ ಒಂದು ಕಂಪನಿ ತುಂಬ ಚೆನ್ನಾಗಿ ಪ್ರಾಫಿಟ್ ಅರ್ನ್ ಮಾಡಿರುತ್ತೆ, ಆದರೆ ಆ ಪ್ರಾಫಿಟ್ ಎಲ್ಲ ಕ್ಯಾಶ್ ರೂಪದಲ್ಲಿರೋಲ್ಲ, ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಇರೋದಿಲ್ಲ, ಏನು ನಾವು ಅರ್ನ್ ಮಾಡಿರೋ ಪ್ರಾಫಿಟ್. ಅಂಥ ಟೈಮಲ್ಲಿ ಏನಂದರೆ ಅವೈಲಬಿಲಿಟಿ ಆಫ್ ಎನಫ್ ಕ್ಯಾಶ್ ಇನ್ ದಿ ಕಂಪನಿ ಈಸ್ ನೆಸೆಸರಿ ಫಾರ್ ಡಿಕ್ಲರೇಷನ್ ಆಫ್ ಡಿವಿಡೆಂಡ್ ಬೈ ಇಟ್. ಅಂದರೆ ನೀವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದೀರಾ ಅನ್ನೋದಕ್ಕಿಂತ ಅರ್ನ್ ಮಾಡಿರೋ ಪ್ರಾಫಿಟಲ್ಲಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಎಷ್ಟಿದೆ. ಸೊ ಕ್ಯಾಶಲ್ಲಿ ಅರ್ನ್ ಮಾಡಿರೋದು ನಾವು ಜಾಸ್ತಿ ಇದ್ದಾಗ ನಾವು ಹೈಯರ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿಬಿಡ್ಬೋದು.
ಬಟ್ ನಾವು ತುಂಬ ಚೆನ್ನಾಗಿ ಪ್ರಾಫಿಟ್ ಅರ್ನ್ ಮಾಡಿದ್ದೀವಿ, ಬಟ್ ನಾಟ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಬೇರೆ ಯಾವುದೋ ಒಂದು ಅಸೆಟ್ ರೂಪದಲ್ಲಿ ನಾವು ಅರ್ನ್ ಮಾಡಿದ್ದೀವಿ, ಆದರೆ ಕ್ಯಾಶ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶು ನಮ್ಗೆ ಅಡಿಕ್ವೇಟ್ ಕ್ಯಾಶ್ ಇಲ್ಲ ಡಿವಿಡೆಂಡನ್ನು ಕೊಡೋಕ್ಕೆ ಅಂದಾಗ, ಸೊ ಅವಾಗ ಹೈಯರ್ ಡಿವಿಡೆಂಡನ್ನು ನಾವು ಪೇ ಮಾಡೋಕ್ಕಾಗೋದಿಲ್ಲ. ನಮ್ಮ ಹತ್ರ ಎಷ್ಟು ಅವೈಲಬಲ್ ಕ್ಯಾಶ್ ಇದೆ ಪೇ ಮಾಡೋದಕ್ಕೆ, ಅದ್ರ ಪ್ರಕಾರ ನಾವು ಡಿವಿಡೆಂಡನ್ನು ಫಿಕ್ಸ್ ಮಾಡ್ತೀವಿ. ಸೊ ಎನಫ್ ಕ್ಯಾಶ್ ಇದ್ದರೆ ಹೈಯರ್ ಡಿವಿಡೆಂಡನ್ನು ಪೇ ಮಾಡ್ತೀವಿ, ಲೆಸ್ಸರ್ ಕ್ಯಾಶ್ ಇದ್ದರೆ ಲೋಯರ್ ಅಮೌಂಟ್ ಆಫ್ ಡಿವಿಡೆಂಡನ್ನು ನಾವು ಪೇ ಮಾಡ್ತೀವಿ. Next to shareholder preference. If the shareholders in general desire that at least a certain amount should be paid as dividend, the companies are likely to declare the same. So shareholder preference ಅಂತಂದರೆ ಕೆಲವೊಬ್ರಿಗೆ ಒಂದು ಜನರಲ್ ಡಿಸೈರ್ ಏನು, ದಟ್ ಅಟ್ಲೀಸ್ಟ್ ಅ ಸರ್ಟನ್ ಅಮೌಂಟ್ ಶುಡ್ ಬಿ ಪೇಯ್ಡ್ ಆ್ಯಸ್ ಡಿವಿಡೆಂಡ್. ಕೆಲವೊಬ್ರು ಶೇರ್ ಹೋಲ್ಡರ್ಸ್ ಏನು ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಮಿನಿಮಮ್ ಇಷ್ಟು ಅಮೌಂಟ್ ಡಿವಿಡೆಂಡ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂದರೆ ಆ ಎಕ್ಸ್ಪೆಕ್ಟೇಷನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಮೀಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಥವಾ ಜನರಲ್ ಡಿಸೈರ್ ಏನಿದೆ ಅದ್ರ ಪ್ರಕಾರ ನಾವು ಡಿವಿಡೆಂಡನ್ನು ಏನು ಮಾಡಬೇಕಾಗುತ್ತೆ, ಡಿಕ್ಲೇರ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಈಗ ಶೇರ್ ಹೋಲ್ಡರ್ಸ್ಗೆ ಎರಡು ರೀತಿ ಪರ್ಸ್ಪೆಕ್ಟಿವ್ ಇರುತ್ತೆ ಅಂದ್ಕೊಳ್ಳಿ. ಒಂದು, ಈ ವರ್ಷ ನಮಗೆ ಪ್ರಾಫಿಟ್ ಬೇಡ, ಕಂಪನಿ ಗ್ರೋತ್ ಆಗಿಬಿಡಲಿ, ಡಿವಿಡೆಂಡ್ ಬೇಡ ಅಂದಾಗ ಸೊ ಡಿವಿಡೆಂಡ್ ಪೇ ಮಾಡೋದೇನು ಅವ್ರ ಪ್ರಕಾರನೇ ಡಿವಿಡೆಂಡನ್ನು ಕಡಿಮೆ ಪೇ ಮಾಡ್ತೀವಿ, ರಿಟೈನ್ಡ್ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವ್ರಿಗೆ ಶೇರ್ ಹೋಲ್ಡರ್ಸು ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ನಮಗೆ ರೆಗ್ಯುಲರ್ ರಿಟರ್ನ್ಸ್ ಇರಬೇಕು, ಇಷ್ಟು ಅಮೌಂಟ್ ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆವಾಗ ರಿಟೈನ್ಡ್ ಅರ್ನಿಂಗ್ಸ್ ಜಾಸ್ತಿ ಉಳಿಸ್ಕೊಳ್ಳೋಕ್ಕಾಗಲ್ಲ, ಅದರ ಬದಲಿಗೆ ಡಿವಿಡೆಂಡನ್ನು ನಾವೇನು ಮಾಡ್ತೀವಿ, ಜಾಸ್ತಿನ ಪೇ ಮಾಡ್ತೀವಿ. Next to taxation policy. If tax on dividend is higher, it would be better to pay less by way of dividends. As compared to this, higher dividends may be declared if tax rates are relatively lower. ನಾವು ಟ್ಯಾಕ್ಸ್ ಯಾವುದ್ರ ಮೇಲೆ ಪೇ ಮಾಡ್ತೀವಿ, ಡಿವಿಡೆಂಡನ್ನು ಪೇ ಮಾಡ್ತೀವಲ್ಲ, ಡಿವಿಡೆಂಡ್ ಅನ್ನೋದೇನು ಪಾರ್ಟ್ ಆಫ್ ಪ್ರಾಫಿಟಿನ ಒಂದು ಪಾರ್ಟನ್ನು ನಾವೇನು ತಿಳ್ತೀವಿ ಡಿವಿಡೆಂಡ್. ಆ ಡಿವಿಡೆಂಡ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕಂದ್ರೆ ನಾವು ಡಿವಿಡೆಂಡನ್ನು ಏನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಡಿವಿಡೆಂಡನ್ನು ಕಡಿಮೆ ಮಾಡಿದ್ರೆ ಅದ್ರ ಮೇಲೆ ಪೇ ಮಾಡಬೇಕಾದಂಥ ಟ್ಯಾಕ್ಸ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಟ್ಯಾಕ್ಸನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಡಿವಿಡೆಂಡನ್ನು ಕಡಿಮೆ ಮಾಡ್ತೀವಿ. ಯಾವಾಗ ಟ್ಯಾಕ್ಸ್ ರೇಟ್ ಕಡಿಮೆ ಇರುತ್ತೆ, ಡಿವಿಡೆಂಡ್ ಮೇಲೆ ಟ್ಯಾಕ್ಸ್ ರೇಟ್ ಕಡಿಮೆ ಇದ್ದಾಗ ನಾವು ಡಿವಿಡೆಂಡನ್ನು ಜಾಸ್ತಿ ಕೊಡ್ತೀವಿ, ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಡಿವಿಡೆಂಡನ್ನು ಕಡಿಮೆ ಪೇ ಮಾಡ್ತೀವಿ. ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್. ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್ ಏನಿದೆ ಅದ್ರ ಕೂಡ ಅಫೆಕ್ಟ್ ಆಗುತ್ತೆ ಡಿವಿಡೆಂಡ್ ಡಿಸಿಷನ್ಗೆ. ಫಾರ್ ಇನ್ಸ್ಟೆನ್ಸ್, ಇನ್ವೆಸ್ಟರ್ಸ್ ಆ್ಯನ್ ಇನ್ಕ್ರೀಸ್ ಇನ್ ಡಿವಿಡೆಂಡ್ ಈಸ್ ಅ ಗುಡ್ ನ್ಯೂಸ್ ಆ್ಯಂಡ್ ಸ್ಟಾಕ್ ಪ್ರೈಸಸ್ ರಿಯಾಕ್ಟ್ ಪಾಸಿಟಿವ್ಲಿ ಟು ಇಟ್. Similarly, a decrease in dividend may have negative impact on the share prices in the stock market. ನೋಡಿ, ಜಸ್ಟ್ ಮಾರ್ಕೆಟಲ್ಲಿ ನೀವು ಒಂದು ಪ್ರಾಡಕ್ಟಿಗೆ ಯಾವಾಗ ಡಿಮ್ಯಾಂಡ್ ಬರುತ್ತೆ ಅಂತಾನೆ, ಕ್ವಾಲಿಟಿ ಚೆನ್ನಾಗಿದ್ದರೆ ನಿಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಕ್ವಾಲಿಟಿ ಕಡಿಮೆ ಇದ್ದರೆ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಕಂಪನಿಯ ಶೇರ್ಸ್ಗೆ ಯಾವಾಗ ಪಾಸಿಟಿವ್ ಟ್ರೆಂಡ್ ಬರುತ್ತೆ ಅಂದರೆ, ನಮ್ಮ ಕಂಪನಿಲಿ ಶೇರ್ಸ್ ಮೇಲೆ ಡಿವಿಡೆಂಡನ್ನು ನಾವು ಜಾಸ್ತಿ ಪೇ ಮಾಡ್ತೀವಿ ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತೆ. ನಮ್ಮ ಕಂಪ್ನಿಲಿ ಡಿವಿಡೆಂಡ್ಸನ್ನು ಕಡಿಮೆ ಪೇ ಮಾಡ್ತೀವಿ ಅಂದರೆ ಇನ್ವೆಸ್ಟ್ ಮಾಡೋರಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್. ತುಂಬ ಜಾಸ್ತಿ ಡಿವಿಡೆಂಡ್ ಕೊಡ್ತಾರೆ ಅಂದರೆ ಇನ್ವೆಸ್ಟ್ ಮಾಡೋರೆಲ್ಲ ಆ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಡಿವಿಡೆಂಡ್ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಪಾಸಿಟಿವ್ ಆಗಿ ನಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಾರೆ. ನಾವೇನಾದರೂ ಕಡಿಮೆ ಡಿವಿಡೆಂಡನ್ನು ಪೇ ಮಾಡ್ತಿದ್ದೀವಿ ಅಂದರೆ ನಮ್ಮ ಕಂಪ್ನಿಲಿ ಇನ್ವೆಸ್ಟ್ ಮಾಡೋರು ಬೇರೆ ಕಂಪ್ನಿ, ಯಾಕೆಂದರೆ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ರೆ ಡಿವಿಡೆಂಡ್ ಕಡಿಮೆ ಕೊಡ್ತಾರೆ, ಸೊ ಇದಕ್ಕಿಂತ ಬೆಟರ್ ಆಗಿರೋದು ಯಾವುದನ್ನು ನೋಡೋಣ ಅಂದ್ಬಿಟ್ಟು ಹೋಗ್ತಾರೆ. ದಟ್ ಈಸ್ ನೆಗೆಟಿವ್ ಇಂಪ್ಯಾಕ್ಟ್. ನೀವು ಡಿವಿಡೆಂಡ್ ಜಾಸ್ತಿ ಪೇ ಮಾಡಿದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಡಿವಿಡೆಂಡನ್ನು ಕಡಿಮೆ ಪೇ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟು ಆಗುತ್ತೆ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ. ನೆಕ್ಸ್ಟು ಆಕ್ಸೆಸ್ ಟು ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ಗೆ ಆಕ್ಸೆಸ್ ಆಗೋದು ಕೂಡ ಹೇಗೆ ಅಫೆಕ್ಟ್ ಆಗುತ್ತೆ. ಲಾರ್ಜ್ ಆ್ಯಂಡ್ ರೆಪ್ಯೂಟೆಡ್ ಕಂಪನೀಸ್ ಜನರಲಿ ಹ್ಯಾವ್ ಈಸಿ ಆಕ್ಸೆಸ್ ಟು ದಿ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ದೇರ್ ಫೋರ್ ಡಿಪೆಂಡ್ ಲೆಸ್ ಆನ್ ರಿಟೈನ್ಡ್ ಅರ್ನಿಂಗ್ಸ್ ಟು ಫೈನಾನ್ಸ್ ದೇರ್ ಗ್ರೋತ್. These companies tend to pay higher dividends than the smaller companies which have relatively low access to the market. ಇದರ ಅರ್ಥ ಏನಂದರೆ, ರೆಪ್ಯೂಟೆಡ್ ಕಂಪನೀಸ್ಗೆ ಮಾರ್ಕೆಟಲ್ಲಿ ಈಸಿಯಾಗಿ ಫೈನಾನ್ಸನ್ನು ರೈಸ್ ಮಾಡಬಹುದು. ಯಾಕೆಂದರೆ ಲಾರ್ಜ್ ಕಂಪನಿ ಆಗಿರುತ್ತೆ, ರೆಪ್ಯೂಟೆಡ್ ಕಂಪನಿ ಆಗಿರುತ್ತೆ. ರಿಟೈನ್ಡ್ ಅರ್ನಿಂಗ್ಸನ್ನೇ ಅವ್ರು ನೆಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಬೇಕು ಅಂದರೆ ಇಮಿಡಿಯೇಟಾಗಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಶೇರ್ಸು ಡಿಬೆಂಚರ್ಸ್ ಇಶ್ಯೂ ಮಾಡೋದ್ರ ಮುಖಾಂತರ ಫೈನಾನ್ಸನ್ನು ರೈಸ್ ಮಾಡೋದ್ರಿಂದ
ರಿಟೈನ್ಡ್ ಅರ್ನಿಂಗ್ ಮೇಲೆ ಅವ್ರು ಡಿಪೆಂಡ್ ಆಗಿಲ್ಲದೆ ಇರೋದ್ರಿಂದ ರಿಟೈನ್ಡ್ ಅರ್ನಿಂಗ್ಸ್ ಕಡಿಮೆ ಮಾಡ್ತಾರೆ, ಡಿವಿಡೆಂಡನ್ನು ಜಾಸ್ತಿ ಪೇ ಮಾಡ್ತಾರೆ. ಆದರೆ ಸ್ಮಾಲರ್ ಕಂಪನೀಸ್ ಏನು ಅಂದರೆ ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕ್ಯಾಪಿಟಲ್ ಮಾರ್ಕೆಟ್ಗೆ ಅವ್ರು ಅಷ್ಟು ಈಸಿಯಾಗಿ ಆಕ್ಸೆಸ್ ಆಗದೇ ಇರೋದ್ರಿಂದ ಅವ್ರು ಡಿಪೆಂಡ್ ಆಗಿರೋದೇ ರಿಟೈನ್ಡ್ ಅರ್ನಿಂಗ್ಸ್ ಅಂದಾಗ ರಿಟೈನ್ಡ್ ಅರ್ನಿಂಗ್ಸ್ ಜಾಸ್ತಿ ಮಾಡ್ಕೊಬೇಕು. ರಿಟೈನ್ಡ್ ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಡಿವಿಡೆಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ರೆಪ್ಯೂಟೆಡ್ ಕಂಪನೀಸು, ಲಾರ್ಜ್ ಕಂಪನೀಸಲ್ಲಿ ಡಿವಿಡೆಂಡ್ ರೇಟ್ ಜಾಸ್ತಿ ಪೇ ಮಾಡ್ತೀವಿ, ಯಾಕೆಂದರೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಈಸಿಯಾಗಿ ಫೈನಾನ್ಸನ್ನು ರೈಸ್ ಮಾಡ್ಬೋದು. ಬಟ್ ಸ್ಮಾಲರ್ ಕಂಪನೀಸು ಡಿವಿಡೆಂಡನ್ನು ಕಡಿಮೆ ಪೇ ಮಾಡ್ತೀವಿ, ಏನಕ್ಕೆ ಅಂದರೆ ರಿಟೈನ್ಡ್ ಅರ್ನಿಂಗ್ಸನ್ನು ಜಾಸ್ತಿ ಉಳಿಸ್ಕೊಳ್ಳೋದಕ್ಕೆ, ಯಾಕೆಂದರೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಈಸಿಯಾಗಿ ಆಕ್ಸೆಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ಫ್ಯಾಕ್ಟರ್ಸು ಒಂದು ಕಂಪನಿಯ ತಗೊಳ್ತಕ್ಕಂಥ ಡಿವಿಡೆಂಡ್ ಡಿಸಿಷನ್ಗೆ ಇದಿಷ್ಟು ಫ್ಯಾಕ್ಟರ್ಸು ಅಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದ್ರಲ್ಲಿ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನಿಮಗೆ ಪ್ಲ್ಯಾನ್ ಅಂದರೆ ಗೊತ್ತಿದೆ. ಪ್ಲ್ಯಾನಿಂಗ್ ಅಂದರೆ ಅದೇನೆಂದರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಬೌಟ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಫ್ಯೂಚರಲ್ಲಿ ಆಗ್ತಕ್ಕಂಥದ್ರ ಬಗ್ಗೆ ಇನ್ನು ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ, ಪ್ಲ್ಯಾನಿಂಗ್. ಇಲ್ಲೂ ಅಷ್ಟೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಬೌಟ್ ಫೈನಾನ್ಸ್ ಬಗ್ಗೆ ಪ್ಲ್ಯಾನ್ ಮಾಡೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದ್ಬಿಟ್ಟು. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ಕನ್ಸರ್ನ್ಡ್ ವಿತ್ ದಿ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಆನ್ ಆರ್ಗನೈಸೇಷನ್ ಫಾರ್ ಫ್ಯೂಚರ್ ಆಪರೇಷನ್. ಒಂದು ಆರ್ಗನೈಸೇಷನ್ನ ಫ್ಯೂಚರ್ ಆಪರೇಷನ್ಸ್ ಬಗ್ಗೆ ಫೈನಾನ್ಷಿಯಲ್ ಬ್ಲೂ ಪ್ರಿಂಟನ್ನು ಪ್ರಿಪೇರ್ ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಆಬ್ಜೆಕ್ಟಿವ್ಸ್, ಪಾಲಿಸೀಸ್, ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಡೀಲ್ ವಿತ್ ದಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಆಬ್ಜೆಕ್ಟಿವನ್ನು ಬಿಲ್ಡ್ ಮಾಡೋದು, ಪಾಲಿಸೀಸನ್ನು ಡಿಟರ್ಮೈನ್ ಮಾಡೋದು, ಪ್ರೊಸೀಜರನ್ನು ರೆಡಿ ಮಾಡೋದು, ಪ್ರೋಗ್ರಾಮನ್ನು ರೆಡಿ ಮಾಡೋದು, ಇದೆಲ್ಲ ಆ್ಯಕ್ಟಿವಿಟೀಸ್ ಏನೆಂದರೆ ಮೇಯ್ನ್ಲಿ ಟು ಡೀಲ್ ವಿತ್ ದಿ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಅಂದರೆ ಪ್ಲ್ಯಾನ್ ಅಬೌಟ್ ದಿ ಫೈನಾನ್ಸ್ ಅಂತಷ್ಟೇ. ಕಂಪನಿಯ ಫೈನಾನ್ಸ್ ಬಗ್ಗೆ ಇನ್ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡೋ ಆ್ಯಕ್ಟಿವಿಟಿಗೆ ನಾವೆಂತ ಹೇಳ್ತೀವಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದ್ಬಿಟ್ಟು. ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬೇಕಾ ನಮಗೆ, ಅಥವಾ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇನ್ನು ಅಡ್ವಾನ್ಸ್ ಆಗಿ ನಾವು ಡಿಸೈಡ್ ಮಾಡೋದ್ರಿಂದ ಏನಾದರೂ ಇಂಪಾರ್ಟೆನ್ಸ್ ಇದೆಯಾ ಅಂತ. ಫಸ್ಟ್ ಒನ್, ಟೂಲ್ ಟು ಫೇಸ್ ಅನ್ಸರ್ಟೈಂಟೀಸ್. ಅನಿಶ್ಚಿತತೆ ಅಂತ ಕರಿತೀವಲ್ಲ, ಅದನ್ನು ಫೇಸ್ ಮಾಡೋದಕ್ಕೆ ಇದು ನಮಗೊಂದು ಟೂಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹೇಗೆ? ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ಅ ಟೂಲ್ ಟು ಫೇಸ್ ಅನ್ಸರ್ಟೈಂಟೀಸ್. It helps in forecasting different business situations and develop alternative financial plans to meet the different situation. So financial planning ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ helps in forecasting different business situations. ಇನ್ ಫ್ಯೂಚರಲ್ಲಿ ಬಿಸ್ನೆಸ್ ಯಾವ ರೀತಿ ಬೇಕಿದ್ರೂ ಆಗ್ಬೋದು, ಅದು ಫ್ಯೂಚರ್ ಸಿಚುವೇಶನ್ ಯಾವ ರೀತಿ ಬೇಕಿದ್ರೂ ಬರ್ಬೋದು. ನಾವು ಅಂದ್ಕೊಂಡಿರೋ ಥರನೇ ಆದರೆ ಫೇವರಬಲ್ ಸಿಚುವೇಶನ್, ಅದಕ್ಕೆ ಅಗೇನೆಸ್ಟ್ ಆಗ್ತಾ ಇದೆ ಅನ್ಫೇವರಬಲ್ ಸಿಚುವೇಶನ್. ಇದು ಎರಡೂ ರೀತಿಯಾದಂಥ ಸಿಚುವೇಶನ್ಸನ್ನು ಫೋರ್ಕ್ಯಾಸ್ಟ್ ಮಾಡುತ್ತೆ ಅದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಅದರಿಂದ ಏನಂದರೆ ಎರಡು ಥರದ ಸಿಚುವೇಶನ್ಸನ್ನು ನಾವು ಫೋರ್ಕ್ಯಾಸ್ಟ್ ಮಾಡೋದ್ರಿಂದ ಡೆವಲಪ್ ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಪ್ಲ್ಯಾನ್ಸ್ ಟು ಮೀಟ್ ದಿ ಡಿಫರೆಂಟ್ ಸಿಚುವೇಶನ್. ಸೊ ಎರಡೂ ರೀತಿಯಾಗಿ ನಾವು ಫೈನಾನ್ಷಿಯಲ್ ಪ್ಲ್ಯಾನನ್ನು ನಾವು ಪ್ರಿಪೇರ್ ಮಾಡಿದ್ರೆ, ಫೇವರಬಲ್ ಸಿಚುವೇಶನ್ ಆದರೆ ಅದಕ್ಕೊಂದು ಪ್ಲ್ಯಾನ್ ರೆಡಿ ಇರುತ್ತೆ, ಅನ್ಫೇವರಬಲ್ ಸಿಚುವೇಶನ್ ಆದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಇದೆ. ಅಂದರೆ ಯಾವುದೇ ಸಿಚುವೇಶನ್ ಅರೈಸ್ ಆಗಲಿ ಫ್ಯೂಚರಲ್ಲಿ ಅದನ್ನು ಬೆಸ್ಟ್ ಪಾಸಿಬಲ್ ವೇನಲ್ಲಿ ನಾವು ಫೇಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡೋದು ಯಾವುದಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಸೆಕೆಂಡ್ ಒನ್, ಎನ್ಶೂರ್ಸ್ ಲಿಕ್ವಿಡಿಟಿ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ would ensure liquidity of funds throughout the year for meeting various financial commitments and thereby create a confidence in the minds of the suppliers who provide funds to the organizations. ನಿಮಗೆ ಲಿಕ್ವಿಡಿಟಿ ಪ್ರೋಸೆಸ್ ಅಂದೇನಿಲ್ಲ, ಕನ್ವರ್ಷನ್ ಆಫ್ ಸೆಕ್ಯೂರಿಟೀಸ್ ಇಂಟು ಕ್ಯಾಶ್ ಅಂದ್ಬಿಟ್ಟು ನಮ್ಮಲ್ಲಿರೋ ಸೆಕ್ಯೂರಿಟೀಸನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ಎಬಿಲಿಟಿ ನಮ್ಗೆ ಎಷ್ಟಿದೆ ಅದನ್ನೇ ಲಿಕ್ವಿಡಿಟಿ ಪೊಸಿಷನ್ ಅಂತ ಕರಿತೀವಿ. ಯಾವ ಕಂಪನಿನಲ್ಲಿ ಲಿಕ್ವಿಡಿಟಿ ಪೊಸಿಷನ್ ಜಾಸ್ತಿ ಇರುತ್ತೆ, ಹೈ ಲಿಕ್ವಿಡಿಟಿ ಪೊಸಿಷನ್ ಇದ್ದರೆ ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ವೆಸ್ಟರ್ಸ್ಗೆ ಒಂದು ಅಶ್ಯೂರೆನ್ಸು ಸಿಗ್ದಂಗೆ ಆಗುತ್ತೆ. ಎಸ್, ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ನಾನು ಯಾವಾಗ ಬೇಕಿರೋ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು ಅಂದ್ಬಿಟ್ಟು. ಆ ಲಿಕ್ವಿಡಿಟಿನ ಎನ್ಶೂರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡೋದು ಯಾವುದಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್.
ನೆಕ್ಸ್ಟು ಎನ್ಶೂರ್ಸ್ ಅಡಿಕ್ವೇಟ್ ಫಂಡ್ಸ್. Financial planning avoids the situations of both surplus and shortage of funds. ನಾವು ಫೈನಾನ್ಷಿಯಲ್ ಪ್ಲಾನ್ ಮಾಡ್ತಾ ಇರೋದೇ ಅದಕ್ಕೋಸ್ಕರ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫೈನಾನ್ಸ್ ಅಂದರೆ ಎರಡು ಸಿಚುವೇಶನನ್ನು ಅವಾಯ್ಡ್ ಮಾಡೋದು. ನಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಮಾತ್ರ ಬಿಸ್ನೆಸ್ಸಲ್ಲಿ ರೆಡಿ ಇರಬೇಕು. ಸರ್ಪ್ಲಸ್ ಇರಬಾರ್ದು, ಶಾರ್ಟೇಜು ಇರಬಾರ್ದು. ಶಾರ್ಟೇಜ್ ಇದ್ದರೆ ಆ್ಯಕ್ಟಿವಿಟೀಸ್ ಸ್ಟಾಪ್ ಆಗುತ್ತೆ, ಸರ್ಪ್ಲಸ್ ಇದ್ದರೆ ನಮಗೆ ಬರ್ಡನ್ ಜಾಸ್ತಿ ಆಗುತ್ತೆ. ಈ ಎರಡೂ ಸಿಚುವೇಶನನ್ನು ಅವಾಯ್ಡ್ ಮಾಡಬೇಕಾಗಿರೋದು. ನಮಗೇನು ಎಷ್ಟು ಅಮೌಂಟ್ ಬೇಕು, ಫೈನಾನ್ಸ್ ಬೇಕು ಅಷ್ಟು ರೆಡಿ ಇರಬೇಕಷ್ಟೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಬರ್ಡನ್ನು ಸರ್ಪ್ಲಸ್ ಆಗುತ್ತೆ, ಅದಕ್ಕಿಂತ ಕಡಿಮೆನೂ ಕೂಡ ಇರಬಾರ್ದು. ಶಾರ್ಟೇಜ್ ಇರಬಾರ್ದು, ಸರ್ಪ್ಲಸ್ ಇರಬಾರ್ದು. Financial planning estimates quantity of the funds required and time when it is required to ensure the optimum fund to achieve the company objective. Financial planning main ಇದೇನು ಆಬ್ಜೆಕ್ಟಿವ್ ಅಂತಂದರೆ ಕಂಪನಿಗೆ ಯಾವಾಗ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಅಮೌಂಟು ರಿಕ್ವೈರ್ಮೆಂಟ್ ಇದೆ ಅದನ್ನು ಎಸ್ಟಿಮೇಟ್ ಮಾಡ್ತಕ್ಕಂಥದ್ದು. ಅದನ್ನು ಎಕ್ಸಾಕ್ಟಾಗಿ ಎಸ್ಟಿಮೇಟ್ ಮಾಡೋದ್ರಿಂದ ಕಂಪನಿಗೆ ಯಾವಾಗ ಎಷ್ಟು ಅಮೌಂಟ್ ಬೇಕು ಅನ್ನೋ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರೋದ್ರಿಂದ ಆ ಟೈಮ್ಗೆ ಅಷ್ಟು ಅಮೌಂಟನ್ನು ನಾವು ರೆಡಿ ಮಾಡ್ಕೊಂಡಾಗ ಸರ್ಪ್ಲಸ್ಸು ಆಗೋದಿಲ್ಲ, ಶಾರ್ಟೇಜು ಬರೋದಿಲ್ಲ. ಅದನ್ನು ನಾವೇನಂತ ಕರೆಯೋದು ಎನ್ಶೂರ್ಸ್ ಅಡಿಕ್ವೇಟ್ ಫಂಡ್ಸ್. ಬೇಕಾದ ಟೈಮಲ್ಲಿ ಬೇಕಾದಷ್ಟು ಅಮೌಂಟು ಇರೋ ಥರ ರೆಡಿ ಇರೋ ಥರ ಒಂದು ಅಶ್ಯೂರೆನ್ಸ್ ಕೊಡ್ತೀವಲ್ಲ, ದಟ್ ಪ್ರೋಸೆಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್. ನೆಕ್ಸ್ಟು ಎಲಿಮಿನೇಷನ್ ಆಫ್ ವೇಸ್ಟ್. ಗುಡ್ ಫೈನಾನ್ಷಿಯಲ್ ಪ್ಲಾನಿಂಗ್ through proper policy and procedures contribute to the elimination of waste of funds and facilitates maximum utilization of the available resources. It also avoids complexity and lack of coordination among various functions of an organization. Another importance in financial planning ಯಾಕೆ ಬೇಕು ಅಂದರೆ ಫಾರ್ ದಿ ಎಲಿಮಿನೇಷನ್ ಆಫ್ ವೇಸ್ಟ್. ಯಾವ ಆ್ಯಕ್ಟಿವಿಟಿಗೆ ಎಷ್ಟು ಅಮೌಂಟು ಯಾವಾಗ ಬೇಕು ಅನ್ನೋದನ್ನು ಎಕ್ಸಾಕ್ಟಾಗಿ ಡಿಸೈಡ್ ಮಾಡೋದ್ರಿಂದ ನಾವು ಎಕ್ಸೆಸ್ ಅಮೌಂಟನ್ನು ರೈಸ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸೆಸ್ ಅಮೌಂಟನ್ನು ರೈಸ್ ಮಾಡಿ ಯಾವುದೋ ಒಂದು ಪ್ರಾಜೆಕ್ಟಿಗೆ ಪ್ರಾಫಿಟಬಲ್ ಪ್ರಾಜೆಕ್ಟಿಗೆ ಇನ್ವೆಸ್ಟ್ ಮಾಡಿ ಆ ಫಂಡನ್ನು ವೇಸ್ಟ್ ಮಾಡೋ ರೀತಿ ಇರ್ಬೋದು. ಆ ವೇಸ್ಟನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ವೇಸ್ಟನ್ನು ಮಿನಿಮೈಸ್ ಮಾಡ್ತಕ್ಕಂಥದ್ದೇ ಅಥವಾ ಎಲಿಮಿನೇಷನ್ ಆಫ್ ವೇಸ್ಟ್ ಅನ್ನೋದು ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಅಂತಲೂ ಕರಿತೀವಿ. ಅದಕ್ಕೂ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ. ಅಂದರೆ ನಾವಿಲ್ಲಿ ವೇಸ್ಟನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮಗೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗು ಇರಬೇಕಂದ್ರೆ. ಲಾಸ್ಟ್ ಒನ್ ಏನು ಇಂಪಾರ್ಟೆನ್ಸ್ ಅಂದರೆ ಬೆಟರ್ ಫೈನಾನ್ಷಿಯಲ್ ಕಂಟ್ರೋಲ್. ಎನ್ ಎಫೆಕ್ಟಿವ್ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರೀಡಿಟರ್ಮೈನ್ಸ್ ದಿ ಡಿಸೈರ್ಡ್ ರಿಸಲ್ಟ್ಸ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಟು ಚೆಕ್ ದಿ ಡಿವಿಯೇಷನ್ ಆ್ಯಂಡ್ ಅಡಾಪ್ಟ್ಸ್ ಕರೆಕ್ಟಿವ್ ಮೆಜರ್ಸ್ ಟು ಅಚೀವ್ ದಿ ಡಿಸೈರ್ಡ್ ಗೋಲ್ಸ್ ಆಫ್ ದಿ ಆರ್ಗನೈಸೇಷನ್. ಸೊ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗಿಂದ ನಮಗೇನಂದರೆ ದಟ್ ಈಸ್ ಪ್ರೀಡಿಟರ್ಮೈನ್ಸ್ ದಿ ಡಿಸೈರ್ಡ್ ರಿಸಲ್ಟ್ಸ್. ಎಷ್ಟು ಅಮೌಂಟ್ ನಾವು ಅರ್ನ್ ಮಾಡಬೇಕು ಅಥವಾ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಇನ್ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಟು ಚೆಕ್ ದಿ ಡಿವಿಯೇಷನ್ಸ್. ನಾವು ಅಂದ್ಕೊಂಡಿರೋ ರಿಸಲ್ಟ್ ಅಚೀವ್ ಆಗ್ತಾ ಇದೆಯಾ, ನಾವು ಅಂದ್ಕೊಂಡಿರೋಷ್ಟು ಇನ್ಕಮ್ ಅರ್ನ್ ಆಗ್ತಾ ಇದೆಯಾ ಅಥವಾ ಇಲ್ವಾ. ಇಲ್ಲ ಅಂತ ಅಂದರೆ ಡಿವಿಯೇಷನ್ಸ್ ಏನಾದರೂ ಇದೆ ಆ ಡಿವಿಯೇಷನ್ಸನ್ನು ಚೆಕ್ ಮಾಡೋದು ಆ್ಯಂಡ್ ಅಡಾಪ್ಟ್ ಕರೆಕ್ಟಿವ್ ಮೆಷರ್ಸ್. ಅಂದರೆ ಆ ಡಿವಿಯೇಷನ್ನ ಹೋಗ್ಲಾಡ್ಸೋದಕ್ಕೆ ಕರೆಕ್ಟಿವ್ ಮೆಷರ್ಸನ್ನು ಅಡಾಪ್ಟ್ ಮಾಡಿ ಅದರಿಂದ ನಮ್ಮ ಆರ್ಗನೈಸೇಷನ್ ಡಿಸೈರ್ಡ್ ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ನಮಗೆ ಫೈನಾನ್ಷಿಯಲ್ ಪ್ಲಾನಿಂಗು ಹೆಲ್ಪ್ ಮಾಡ್ತಾ ಇದೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಇನ್ನು ಎರಡು ಕಾನ್ಸೆಪ್ಟ್ ಇದೆ ನಿಮಗೆ, ವರ್ಕಿಂಗ್ ಕ್ಯಾಪಿಟಲ್ಲು, ಫಿಕ್ಸ್ಡ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು, ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೇನು, ವರ್ಕಿಂಗ್ ಕ್ಯಾಪಿಟಲನ್ನು ಹೇಗೆ ಡಿಸೈಡ್ ಮಾಡ್ತೀವಿ, ಫಿಕ್ಸ್ಡ್ ಕ್ಯಾಪಿಟಲನ್ನು ಹೇಗೆ ಡಿಸೈಡ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಅದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ 4 ಮಾರ್ಕ್ಸ್ ಸೆಗ್ಮೆಂಟಲ್ಲಿ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸೈಡ್ ಮಾಡೋಣ. ಅದೊಂದು ಕಾನ್ಸೆಪ್ಟ್ ಆದರೆ, ಆ 2 ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಆದರೆ ನಿಮ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ದೆನ್ ಅದರಲ್ಲಿ ಬರ್ತಕ್ಕಂಥ 1 ಮಾರ್ಕ್ ಕ್ವೆಶನ್ಸು ಮತ್ತು 2 ಮಾರ್ಕ್ ಕ್ವೆಶನ್ಸನ್ನು ಕೂಡ ಡಿಸ್ಕಸ್ ಮಾಡಿಬಿಟ್ಟು ಈ ಚಾಪ್ಟರ್ನ ಕ್ಲೋಸ್